Hello everyone, you are watching News Insights. Let's watch today's news updates. ಕೊಂಡು ನಮ್ಮ ಎಲ್ಲ ಗೌರವಾನ್ವಿತರು ಅದ್ಭುತವಾದ ಯೋಜನೆಗಳನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಬರುತ್ತಾ ಇದೀವಿ. ಥ್ಯಾಂಕ್ ಯು. ತಮ್ಮೆಲ್ರಿಗೂ ಧನ್ಯವಾದ. வந்திருக்கும் அனைவரும் தாய்மாருக்கு வணக்கம் வணக்கம். ಸ್ವಾಗತ್ ಸುಸ್ವಾಗತ್. ಆಗಲೇ ಅವರು ತಮಿಳಲ್ಲಿ ಮಾತಾಡ್ಲಾ ಅಂತ ಕೇಳಿದ್ರು. ನಮ್ಮ ಕ್ಷೇತ್ರದಲ್ಲೇ ಯಾವ ಭಾಷೆಯಲ್ಲಿ ಮಾತಾಡಿದ್ರು ನಾವು ಅರ್ಥ ಮಾಡ್ಕೊಳ್ತೀವಿ. ಆದರೆ ನಮ್ಗೆ ಗೊತ್ತಿರೋ ಒಂದೇ ಭಾಷೆ ಪ್ರೀತಿಯ ಭಾಷೆ ಅಲ್ವಾ? ಆ ಪ್ರೀತಿಯ ಭಾಷೆನೇ ನಮ್ಮನ್ನ ಇಲ್ಲಿವರೆಗೂ ತಗೊಂಡೋಗ್ತಾ ಇರುವಂಥದ್ದು. ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಮ್ಮ ಕ್ಷೇತ್ರದವರೇ ನಮ್ಮವರೇ, ಯಾರು ಹೊರಗಡೆಯಿಂದ ಯಾರನ್ನೂ ಕರೆಯೋಕ್ಕೆ ಹೋಗಲೇ ಇಲ್ಲ. ನಾನು ಗೆಸ್ಟ್ ಕರೆದಿದ ತಕ್ಷಣ ಅದಿದೆ ಇದಿದೆ ಇದಿದೆ ನಮ್ಮಿದ್ದಾರೆ, ಯಾಕೆ ಹೊರಗಡೆಯಿಂದ ಕರಿಬೇಕು ಅಲ್ವಾ? ಇವತ್ತು ಈ ವೇದಿಕೆಯಲ್ಲಿ ನನ್ನ ಜೊತೆಯಲ್ಲಿ ನನ್ನ ಶ್ರೀಮತಿ ತಾಯಿರಾ ಹ್ಯಾರಿಸ್ ಅವರು ಕೂತಿದ್ದಾರೆ. ಹಾಗೆ ನಲಪಾಡ್ ಸ್ಟೇಜಲ್ಲಿದ್ದಾರೆ. ವಿಶೇಷವಾಗಿ ನನ್ನ ಸಹೋದರಿ ಭಾರತಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಷ್ಟು ಹಿಂದೆಯಿಂದ ಈ ವರ್ಷ ಯಾಕೋ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದ್ದಾರೆ. ಹಿಂದೆ ಮಾಡ್ತೀನಿ ಅಂದ್ರು ಮೈಕಲ್ಲೇ ಇವತ್ತು ಹೇಳಿದ್ದೀನಿ ನಾನು. ಹಾಗೆ ವಿಶೇಷವಾಗಿ ವಿದ್ಯಾ ಪಿಳ್ಳೆ, ಶ್ರೀಮತಿ ವಿದ್ಯಾ ಪಿಳ್ಳೆ ಅವರಿಗೆ ಸ್ವಾಗತ. ಅವರು ನಮ್ಮ ಶಾಂತಿನಗರ ಕ್ಷೇತ್ರ ಜೋಗುಪಾಳ್ಯ ವಾರ್ಡಿನ ಸೊಸೆ ಅಲ್ವಮ್ಮ, ವಸುಂಧರ. ಸೊ ವಿದ್ಯಾ ಪಿಳ್ಳೆ ಅವರು ಯಾರು ಅಂತ ನೀವೆಲ್ಲ, ಇಂಡಿಯನ್ ಪ್ರೊಫೆಷನಲ್ ಏಕಲವ್ಯ ಅವಾರ್ಡ್ ತಗೊಂಡಿದ್ದಾರೆ 2016ರಲ್ಲಿ. ಸುಮಾರು ಅಂತಾರಾಷ್ಟ್ರೀಯ ಸ್ನೂಕರ್ ಅವಾರ್ಡ್ಗಳನ್ನ, ಸ್ನೂಕರ್ ಆಟವನ್ನು ಗೆದ್ದಿರುವಂಥವರು ವಿದ್ಯಾ ಪಿಳ್ಳೆ ಅವರೇ. ಹಾಗೆ ನಮ್ಮವರೇ ರತ್ನಮ್ಮ, ಕೋಲಾರದ ರತ್ನಮ್ಮ ಅವರು ಬಂದಿದ್ದಾರೆ. ಅವರೇ ಇವತ್ತಿನ ಮುಖ್ಯ ಅತಿಥಿ. ಆಕ್ಚುಲಿ ಪ್ರಾರಂಭ ಮಾಡಿದ್ದಾರೆ ಕೋಲಾರಲ್ಲಿ. ಬಹುಶಃ ಸ್ವಾಗತ ತಾಯಿ ತಮಗೆ. ಜೊತೆಗೆ ಇವತ್ತು ನನ್ನ ಮೊಮ್ಮಗ ಆದಮ್ ಹ್ಯಾರಿಸ್ ನಾಲಪಾಡ್ ಬಂದಿದ್ದಾನೆ. ಒಂದು ಜೋರಾದ ಚಪ್ಪಾಳೆ ನಿಮ್ಮ ಕಡೆಯಿಂದ. ಆದಮ್ ಸೇ ಹಾಯ್. ಥ್ಯಾಂಕ್ ಯು. ಅನ್ನೋ ಒಂದು ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮೆಲ್ಲ ಬ್ಲಾಕು, ವಾರ್ಡು, ರಾಜ್ಯ ಮಟ್ಟದಲ್ಲಿ ಎಲ್ಲ ಹೆಸರು ಮಾಡಿರುವಂಥ ಮಹಿಳೆಯರನ್ನ ಕೂರಿಸಿದ್ದೀವಿ ಈ ಕಡೆಯಿಂದ ಆ ಕಡೆವರೆಗೂ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲರೂ. ಇವತ್ತು ಭಾಳ ಸ್ಪೆಷಲ್ ಮೇಕಪ್ ಎಲ್ಲ ಮಾಡಿ ಬಂದಿದ್ದಾರೆ ಎಲ್ಲರೂ ಕೂಡ ಅಲ್ವಾ? ನನ್ನ ಹೆಸರಲ್ಲಿ ದರ್ಶಿನಿ ಅವರು ಬಂದಿದ್ದಾರೆ. ಹಾಗೆ ಶಕುಂತಲಾ ಅವರು ಏನಾಯ್ತು, ಅವರವರು ಭದ್ರಾವತಿ ಅವರು, ಅದೊಂದು ವಿಶೇಷತೆ ಈಗ ಗೊತ್ತಾಯ್ತು ನಮಗೆ. ಹಾಗೆ ನಮ್ಮ ಅಂಬೇಡ್ಕರ್ ಕಾಲೇಜಿನ ಸೆಕ್ರೆಟರಿ ಶೇಖರನ್ ಅವರಿದ್ದಾರೆ. ಲೇಬರ್ ಸೆಲ್ನ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರು ವಿಶೇಷ ಏನಂದ್ರೆ S2S ಹತ್ರ ಬರೀ ಮಹಿಳೆಯರು ಮಾತ್ರ ಬ್ಯಾಂಡು, ಸಿಸ್ಟಮು, ರಸಮಂಜರಿ ಅಂತ ಹೇಳಿದ್ವಿ. ಅವ್ರು ದಿವ್ಯಾ ಅವ್ರು ಮಾತಾಡ್ತಾ ಎಲ್ಲ ನಾವೇ ಮಾಡ್ತೀವಿ ಅನ್ನೋ ನಮ್ಮವರೇ ಆಗಿ ಬಹಳಷ್ಟು ಮಂದಿ ಗುರುತಿಸ್ಲಿಕ್ಕೆ ಖಂಡಿತವಾಗಿ ಇವತ್ತು ತಾವು ಬಂದಿದ್ದೀರಿ. ಬಹಳ ಸಂತೋಷ. ಬೇರೆಯವರಿಗೆ ಸ್ಫೂರ್ತಿ ತುಂಬುವಂತ ಕೆಲಸ. ರತಮ್ಮ ಅವರಿಗೆ ಧನ್ಯವಾದ. ನೀವು ಮಾಡ್ತಾ ಇರುವಂತ ಅದ್ದೂರಿ ಕೆಲಸ ಖಂಡಿತವಾಗಿ ನೋಡಿ. ನೋಡಪ್ಪ ನಲಪಾಡು ಎಲ್ಲ ಅದೇ வரல, சும்மா ஆசீர்வாதம் பண்ணி போயிடுச்சு. ಎನಿವೆ ಥ್ಯಾಂಕ್ ಯು. ಇದ್ದಾರೆ, ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲದೆ ಹೋದ್ರೆ ಹೋದ ಮೇಲೆ ಏನು ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ.
ಇರುವಾಗ ಅದನ್ನ ಗೌರವಿಸುವಂತ ಕೆಲಸ ತಾವೆಲ್ಲರಿಗೆ ಇನ್ನಷ್ಟು ಶಕ್ತಿ ಕೊಡು. ನಮ್ಮ ಸ್ತ್ರೀ ಶಕ್ತಿ ಗುಂಪಿನ ಸಹೋದರಿಯರು ಕೂತಿದ್ದೀರಿ, ಖಂಡಿತವಾಗಿ ನಿಮಗೆ ಏನೇನು ಮಾತು ಕೊಟ್ಟಿದ್ದೀನಿ ಅದನ್ನೆಲ್ಲ ಆಗಬೇಕು. ಕೆಲವರು ಯಾಕೋ ಇನ್ನು ಗುಂಪು ಮಾಡದೇ ಇದ್ದೀರಿ, ನೀವು ಕೂಡ ಆದಷ್ಟು ಬೇಗ ಗುಂಪನ್ನು ಮಾಡಿ ಈ ಭಾಗದಲ್ಲಿ, ಯಾಕಂದ್ರೆ ಇದು ಹಾಗಾಗಿ ನೀವೆಲ್ಲ ಆ ಸ್ತ್ರೀ ಶಕ್ತಿ ಗುಂಪನ್ನು ಮಾಡಿ ಅದರ ಸದಸ್ಯರಾಗಿ ಬ್ಯಾಂಕ್ ಅಕೌಂಟು ಮತ್ತು ಕುತ್ಕೊಳ್ಳಮ್ಮ ಅಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ನಾವು ಏನು ನಮ್ಮ ಹ್ಯುಮ್ಯಾನಿಟಿ ಫೆಸ್ಟಿವಲ್ ಮಾಡಿದ್ವಿ, ಆ ಒಂದು ಫೆಸ್ಟಿವಲ್ ಅಲ್ಲಿ ನಮ್ಮ ಅಂಜಲಿ ಅಂಡ್ ಟೀಮ್, ಸೊ ಪ್ಲೀಸ್ ರಿಕ್ವೆಸ್ಟ್ ಅಂಜಲಿ ಟು ಕಮ್ ಆನ್ ಟು ದ ಡಯಾಸ್. ಸ್ಟಾಲ್ ಹಾಕಬೇಕು, ನೀವು ಅದರಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಅಪೇಕ್ಷೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಜಲಿ, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಮಹಿಳೆಯರಿಗೆ ಗೌರವ ಕೊಡುವಂಥದ್ದು ನಮ್ಮ ಸರ್ಕಾರ. ಒಂದು ಕುಟುಂಬದ ಗೃಹಿಣಿಗೆ 2,000 ರೂಪಾಯಿ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ನಾವು ಕೇಂದ್ರ ಸರ್ಕಾರ ಮಾಡಬೇಕಾಗಿರುವಂತ ಕೆಲಸ ರಾಜ್ಯ ಸರ್ಕಾರ ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನ ಗೃಹಿಣಿಗೆ ತಲುಪಿಸ್ತಾ ಇದ್ದೀವಿ. ಹಾಗೆ ವಿಶೇಷವಾದಂಥ ಮಹಿಳೆಯರಿಗೆ ಎಂಪವರ್ಮೆಂಟ್ ಮಾಡಲಿಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದ ಉದ್ದಗಲ ಎಲ್ಲಿ ಬೇಕಿದ್ರು ಸರ್ಕಾರಿ ಬಸ್ಸಲ್ಲಿ ಉಚಿತವಾಗಿ ಓಡಾಡ್ತಾ ಇದ್ದೀರಾ ನೀವು. ಇದು ನಿಮ್ಮ ಸರ್ಕಾರ ನಿಮಗೆ ಕೊಟ್ಟಂತದ್ದು, ಇದು ನಿಮ್ಗೆ ಗೊತ್ತಿದೆ. ಓಡಾಡ್ತಾ ಇದ್ದೀರಾ ಇಲ್ವೋ? ನೀವು ಅದೇ ಡಿಮ್ಯಾಂಡ್ ಇಡ್ತೀರಾ, ನಮಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತಲ್ವಾ? ಇದೆರಡನ್ನು ಯಾರ ಕೈಯಲ್ಲಿ ನಿಲ್ಸಕ್ಕಾಗೋದು? ಯಾರ ಕೈಯಲ್ಲಿ? ನಿಮ್ ಕೈಯಲ್ಲಿ ನಿಲ್ಸಕ್ಕಾಗುತ್ತೆ. ನೀವು ತೀರ್ಮಾನ ಮಾಡಿ ಮಗನ್ ಕಟ್ಟಿಸ್ಕೊಟ್ರು ಮಗಳನ್ನ ಕಳಿಸ್ಕೊಟ್ರು ಏನು ತಗೊಳ್ಳಲ್ಲ ಅಂತ ತೀರ್ಮಾನ ಮಾಡಿ ಸಮಾಜದಲ್ಲಿ ಬದಲಾವಣೆ ಬರ್ತದೆ. ದುಡ್ಡು ಇಲ್ಲದೆ ಇರೋರು ಸಾಲ ತಗೊಂಡು ಮಗನ ಮದುವೆ ಮಾಡ್ತಾರೆ, ಇಲ್ಲ ಮಗಳ ಮದುವೆ ಮಾಡ್ತಾರೆ. ಮದುವೆ ಆದ್ಮೇಲೆ ಸ್ಕೂಟರ್ ಬೇಕು, ಕಾರ್ ಬೇಕು. ಓನ್ಲಿ ಆನ್ ದ ಸ್ಪೀಚ್. When it comes to action, we are not equals. Please understand. Let's begin with a difference. ನೀವು ಪ್ರತಿಯೊಬ್ಬರು ಆ ಬದಲಾವಣೆಯನ್ನು ತನ್ನಿ. ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಯಾವ ತರ ಸಹಾಯ ಸಹಕಾರ ಏನಾಗಬೇಕು, ನಿಮಗೆ ಮಾರಲ್ ಶಕ್ತಿಯನ್ನು ಕೊಡ್ಲಿಕ್ಕೆ ನಮ್ಮ ಎಲ್ಲ ನಾಯಕರುಗಳು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಾನು ಮದುವೆ ಮಾಡಿ ನನ್ನ ಹೆಂಡತಿ ಅವರಿಗೆ ವಿದ್ಯಾಭ್ಯಾಸವನ್ನ ಕೊಡುವಂತ ಕೆಲಸ ಮಾಡ್ತಾ ನಾವು ಈಗಾಗಲೇ ನಿಮಗೆ ಗೊತ್ತು, ಅವರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ಒಂದು ಕಡೆ ಉದ್ಯೋಗ ಕೊಡಿಸ್ತಾ ಇದ್ದೀವಿ. ಎಲ್ಲವನ್ನು ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದನ್ನು ಕೊಡಿಸುವಂಥ ಕೆಲಸ ನಾವು ನಮ್ಮ ಈ ನಾಳೆನೂ ಅಷ್ಟೇ 8 ಗಂಟೆ ಒಳಗಡೆ ಗ್ರೌಂಡ್ ಒಳಗಡೆ ಬಂದು ಎಲ್ಲಾದ್ರೂ ಒಂದ್ ಕಡೆ ಅನುಕೂಲ ಆಗ್ಬೋದು ಅನ್ನೋ ಮಾತನ್ನ ಹೇಳಿ ಈಗ ನಮ್ಮ ನೆಚ್ಚಿನ ಬ್ಯೂಟಿಫುಲ್ ಹೀರೋಯಿನ್ ಸಂಜನಾ ಅವರಿಗೆ ಈ ಒಂದು ಗೌರವಾನ್ವಿತ ಸನ್ಮಾನ. ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ಪ್ಲೀಸ್ ಮೇಡಮ್, ಸತತ 3 ದಿನಗಳ ಕಾಲ ಅದ್ಭುತವಾದಂತ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತ ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತು ನಮ್ಮ ACP ಪ್ರಿಯದ ಅಭಿನಂದನೆಗಳು. ಥ್ಯಾಂಕ್ ಯು. ಯೂನಿಫಾರ್ಮ್ ಎಲ್ಲರನ್ನ ಸಮಾಜಕ್ಕಾಗಿ ಸುರಕ್ಷತೆಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರುವಂತ ನಮ್ಮ ಅದ್ಭುತ ಮತ್ತು ಸೀಮಾ ಮೇಡಮ್ ಅವರು TI ಟ್ರಾಫಿಕ್ ಅಶೋಕ್ ನಗರ್. ಸೊ ನಮ್ಮ ಶಾಸಕರು ಎಲ್ಲ ಕರೆಕ್ಟ್ ಆಗಿದಾರ, ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಯಾವಾಗಲೂ ಚೆಕ್ ಮಾಡ್ತಾ ಇದ್ದಾರೆ. ಜರ್ಲೀನ್ ಅವರು, ಅರ್ಪಿತಾ ಅವರು, ನಾಗಮಣಿ ಅವರು, ದೀಪಾ ಅವರು, ರಂಜನಿ ಅವರು ಮತ್ತು ಪದ್ಮಾವತಿ ಅವರು, ಸಂಗೀತ ಮನು ಅವರು. ನೋಡಿ ಏನ್ ಖುಷಿ. ಪ್ರಭಾವತಿ ಅವರಿಗೆ ಕ್ಯಾಶ್ ಪ್ರೈಸು ಫಸ್ಟ್. ಓಕೆ, ಗುಡ್. ಸ್ವಲ್ಪ ಸೌಂಡ್ ಮಾಡಬೇಕು. ರನ್ನರ್ಸ್ ಟೀಮು ಜೋರಾಗಿ ಹೂ ಅಂತ. ನೀವು ಮೇಲ್ಗಡೆ ವಿನ್ನರ್ಸ್. ಕಮ್ ಆನ್, 1 2 3. ಜೋರಾದ ಚಪ್ಪಾಳೆ. Comments only give Ragoli. Winning the Telepa trophy kodu. Captain alli.
यार कैप्टन हम इसको Congratulations winners, Neelasandra Tanda. Congratulations for winning the first place in women's sports competition. Neelasandra award ಅವ್ರಿಗೆ ಅಭಿನಂದನೆಗಳು. Come on, make some noise, Neelasandra. Congratulations, second place. Runner up goes to Tug of War team na runner up ಹೋಗ್ತಾ ಇದೆ. So congratulations to the winner, Ashok Nagar. Make some noise. ಥರ್ಡ್ ಪ್ರೈಸ್ ಗುಡ್ Anu Vanarpet. ಪರವಾಗಿಲ್ವಲ್ಲ ವೆರಿ ಗುಡ್ Congratulations. ಬರಬೇಕು ಸ್ಟೇಜ್ ಮೇಲೆ. ಪೇಟೆಯ ನಿಲ್ಸಂದ್ರ ಎನ್ಮೂಸಿ ಆಗ್ರಂ ರೋಡ್. ದನಿ ಮೋಳಿ ಪರವಾಗಿಲ್ಲ ಸೂರ್ಯ ಶ್ರೀ ಶಕ್ತಿ ಗ್ರೂಪ್ 5 ಗೆ ಹೋಗ್ತಾ ಇದೆ. ಸುರೇಯ ಶ್ರೀ ಶಕ್ತಿ ಹೊಸ ಗುಂಪು ಇದು. ರೇಷ್ಮಾ ಅವರು 5 ಗುಂಪು ಆಡಿದ್ದಾರೆ. 8 ಗುಂಪಿದ್ದಾರೆ. ಓ ಓಕೆ ಓಕೆ ಇದರಲ್ಲಿ ದುಡ್ಡೆಲ್ಲ ಹಾಕಿದೆ, ಬ್ಯಾಂಕ್ ಅಕೌಂಟ್ ರೆಡಿ ಇದೆ. ಇಲ್ಲ ಈಶ್ವರಿ ಗಾಯತ್ರಿ ಗುಂಪು ಜಾಸ್ತಿ ಆಗಲ್ಲ, ಅವ್ರಿಗೆ ಏನ್ ಮಾಡಬೇಕು ಅನ್ನೋದು ಫೈನ್. ओके राधम्मा डे सेलिब्रेट कर रहे पूरा हमारे बहनों को बिठाकर उनके साथ उनके लिए अलग प्रोग्राम. आज पूरा म्यूजिकल ट्रूप वुमेन्स है, पूरा औरतों का टीम, फुल म्यूजिक बैंड सभी वही लोग कर रहे हैं. और सभी प्रोग्राम उनके लिए हम लोग ऑलरेडी सूर्या श्री शक्ति ग्रुप स्टार्ट किए हैं. तो आज भी नए ग्रुप्स को हम लोग उनको अकाउंट ओपन करके और उनके साथ माइक्रो फाइनेंसिंग स्कीम का काम चल रहा है. ऑलमोस्ट 80-90 ग्रुप्स है हमारा कॉन्स्टिट्यूंसी में. तो लोग अपने आप सेल्फ फाइनेंसिंग स्कीम्स के अंदर काम कर रहे हैं. और तमाम हमारे वुमेन्स का स्पोर्ट्स हुआ था, उनका प्राइसेस दिए और प्रोग्राम्स थे. हमारे वुमेन्स महिला लीडर्स को फेलिसिटेट करे. और हमारे कोलार से एक बहन आए थे जो फार्मर है, तो जो फार्मिंग का जो फैक्ट्री सेटअप सब करे हैं, तो हमारा लोगों को भी मोटिवेशन करने के लिए उनको भी बुलाए थे. तमाम अच्छे प्रोग्राम आज हुआ. तो अल्हम्दुलिल्लाह हमारे बहनों को एक हिम्मत देने का आज का प्रोग्राम. सर वो इंटरेस्ट के बारे में आप बात किए थे कि इंटरेस्ट को जो है ना औरतें पूरे समाज में सबसे बड़ी चीज जो हमारे लोगों को तकलीफ आ रहा है वो इंटरेस्ट का है. क्योंकि वो लोग किसी हालत में बच्चों को शादी करने के लिए, घर बनाने के लिए, पढ़ाने के लिए, हॉस्पिटल ये वो बोलकर पैसा उधार लेते हैं और इंटरेस्ट देते हैं. इंटरेस्ट आजकल क्या मीटर बड्डी, दिन का बड्डी, ये वो बोलकर बहुत सारे इंटरेस्ट का स्कीम है. ये लोग अटक जाते हैं. इमरजेंसी में 10% महीने को इंटरेस्ट में लेते हैं, तो कितना वो 120% एक साल को. बैंक में 12%, 13%, 18%, 20% साल को देने को नहीं होकर सब एनपी होता है. ये लोग कैसा दे सकता है? तो इनको हिम्मत आना है. और एक चीज क्या है, हम लोग शादी में दौरी लेना, दहेज लेना, दहेज के लिए फिर उसके लिए पैसा उधार लेते हैं, उसको इंटरेस्ट देना पड़ता है. तो ये सब रोकने का एक कोशिश करना. तो मैं हमारे लोगों को समझा रहा था, देखिए जो माहौल अच्छा बनाना है तो दहेज नहीं लेना है, इंटरेस्ट पर पैसा नहीं लेना है, तो सुकून मिल सकता है. सबको सुकून से जीने का कोशिश करना है. और ये इसमें फंस गया तो बाहर नहीं आ सकते हैं. तो वो समझाने का कोशिश कर रहा था मैं. और हम सबको भी गवर्नमेंट स्कीम से कितना फायदा हो सकता है उतना फायदा करने का कोशिश कर रहे हैं. तो आज महिला दिनाचरण है. ऐसा हर दिन इंसानियत का त्योहार में हर एक दिन एक एक प्रोग्राम करते जाते हैं हम लोग. मेडिकल कैंप था आज, पूरा आई कैंप था, डेंटल कैंप था. 3 दिन से डॉक्टर अंबेडकर कॉलेज वाले आकर मेडिकल कैंप कर रहे थे. तो तमाम लोगों को इससे डायरेक्ट फायदा होता है. हमारा मकसद यही है सबको फायदा करे. जो लोग तकलीफ में, जो गरीब लोग हैं, उनको कितना फायदा कर सकता है वो करने का कोशिश चल रही है. बैंगलोर में आज शाम को देखने की रौनक कुछ और थी सर. अल्लाह का लाख शुक्र है. आपने जो सोच के करा माशाल्लाह, हम बाहर से जो देखे ना बहुत माशाल्लाह इसका बहुत ही अच्छा, बहुत अच्छा था. उसमें जितने दुआएं आपको मिले हैं क्या है, कोई नहीं करा. हम लोग बहनों को गिफ्ट भी दे दिया.
ये महिला मतलब इंटरनेशनल वुमेन्स डे, एक उनको एक ताकत देने का दिन है, हम उनको एक मैसेज देना है, आप सब कर सकते हैं करके, तो उसके लिए हम लोग पूरा कोशिश करें और उनको गिफ्ट भी दिए हम लोग। तो सभी लोग आकर इसमें शामिल हुए, अल्हम्दुलिल्लाह, अल्लाह का लाख शुक्र है, हमें एटलीस्ट हमारे बहनों को एक हिम्मत देने का काम हो रहा है। तो वो हिम्मत से वो लोग आगे बढ़कर कल का दिन अपना परिवार को, अपना फैमिली को थोड़ा और आगे बढ़ा सकते हैं। अपना बच्चों को पढ़ाना है, उनको आगे लेकर जाना है, क्योंकि जब तक हम वो सब नहीं सोचते हैं सुधारना नहीं होगा, क्योंकि यही है फिर वही दहेज देना और इंटरेस्ट लेना, उसी में फंस जाते हैं हमारे लोग। तो मेरा जिम्मेदारी है उनको समझाना, तो मैं वही काम करने की कोशिश करता हूँ। ऐसे नेक लोग बहुत कम एमएलए मिलिटर होते सर, माशाल्लाह, दिन वाला अल्लाह है, का आप शुक्र है, जो सोच के कर रहे हैं माशाल्लाह, बहुत कम लोग हैं, बहुत कम ये सब। माशाल्लाह, अल्लाह का लाख शुक्र है। जो भी है हमारा क्या है, सब छोड़कर जाना है, जो नेकी है वो लेकर साथ जाएंगे हम। नहीं नहीं, सबसे बड़ी अगर नुकसान है हमें जो कुछ रिपोर्ट है। सबको बनाया है, हमारा काम क्या है, हम लोग ऑलरेडी रिटर्न टिकट पॉकेट में रख कर आए हैं, खाली कंफर्मेशन हुआ था बुक करके निकलना इधर से। तब तक है कुछ अच्छा कराओ, कुछ नेकी कमाओ, लोगों के साथ अच्छे काम करते हुए सबको साथ मिलाने का कोशिश करो, सबके लिए काम करो, इतना ही है। आप अल्लाह हयात